ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ವಾರ್ ಟಿವಿ ಚಾನಲ್ಗೆ. ಇವತ್ತಿನ ವಿಡಿಯೋ ಬಂದು ನಟ ದರ್ಶನನ್ನು ನೋಡಲು ಊಟ ಸಮೇತವಾಗಿ ಬಂದ ವಿನೋದ್ ರಾಜ್. ನಟ ವಿನೋದ್ ರಾಜ್ ಅವರು ಊಟ ಸಮೇತವಾಗಿ ಬಂದಿದ್ರಂತೆ ಜೈಲಿಗೆ. ಅದನ್ನು ತಿಳ್ಕೊಳೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾರ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರುವ ನಟ ದರ್ಶನ್ ಅವರ ಪರಿಸ್ಥಿತಿ ಬಗ್ಗೆ ವಿನೋದ್ ರಾಜ್ ಅವರು ಹೇಳಿದ್ದಾರೆ. ಅಂದರೆ ಅವರಿಗೆ ಅನಿಸಿದ್ದು ಅವರು ಹೇಳಿದ್ದಾರೆ. ನಟ ದರ್ಶನ್ ನೋಡಲು ಜುಲೈ 22ನೇ ತಾರೀಕು ವಿನೋದ್ ರಾಜ್ ಅವರು ಪರಪ್ಪನ ಅಗ್ರಹಾರ ಅಂದರೆ ಜೈಲಿಗೆ ಬಂದಿದ್ದರು. ಸೊ ಅದು ಅವರ ಸ್ನೇಹಿತರ ಜೊತೆಗೆ ಮತ್ತು ಊಟ ಸಮೇತವಾಗಿ ದರ್ಶನ್ಗೆ ಇಷ್ಟ ಆಗಿರೋಂಥ ಊಟ ಸಮೇತವಾಗಿ ನಟ ವಿನೋದ್ ರಾಜ್ ಜೈಲಿಗೆ ಬಂದಿದ್ದರು. ಅವರು ಆಲ್ರೆಡಿ ದರ್ಶನ್ ಅವರು 33 ದಿನಗಳು ತುಂಬ ಕಷ್ಟ ಅನುಭವಿಸ್ತಿದ್ದಾರೆ. ಜೈಲಿನಲ್ಲಿ ಸ್ವತಂತ್ರ ಇಲ್ಲ, ಅಲ್ಲಿ ಒಂದೇ ರೂಮ್ನಲ್ಲಿ ಕೂತ್ಕೊಂಡಿರ್ಬೇಕು, ಯೋಚನೆ ಮಾಡ್ತಾ ಅವರ ಮನಸ್ಥಿತಿ ಹೇಗಾಗಿರ್ಬೋದು ಅನ್ನೋದು ಗೊತ್ತಿರೋರಿಗೆ ಗೊತ್ತಾಗುತ್ತೆ. ಸೊ ಹಂಗಂತ ಯಾಕೆ ಹಂಗೆ ಯಾಕೆ ಹಂಗೆ ಮಾಡಬೇಕಾಗಿತ್ತು ನಟ ದರ್ಶನ್ ಅಂತ ಹೇಳುವಂಥ ಜನನೂ ಇದ್ದಾರೆ. ಯಾಕಂದರೆ ದರ್ಶನ್ ಪರನೂ ಇದ್ದಾರೆ, ವಿರೋಧಿಗಳು ತುಂಬ ಇದ್ದಾರೆ. ಸೊ ಹಾಗಾಗಿ ಇವ್ನಿಗೆ ಯಾಕಪ್ಪ ಬೇಕಿತ್ತು, ಇವ್ನಿಗಾಗ್ಲಪ್ಪ ಜೈಲ, ಇನ್ನೂ ಒಂದು ವರ್ಷ ಇರಲಿ ಬಿಡು ಅನ್ನೋ ಜನಗಳೇ ಜಾಸ್ತಿ. ಸೊ ಇಲ್ಲಿ ನಟ ವಿನೋದ್ ರಾಜ್ ಅವರು ದರ್ಶನ್ ನೋಡೋಕ್ಕೆ ಪರಪ್ಪನ ಅಗ್ರಹಾರಕ್ಕೆ ಬಂದು ಇದ್ದಾರೆ. ಅವರು TV9 ಕನ್ನಡ TV9 ಜೊತೆ ನಟ ದರ್ಶನ್ ನೋಡಿ ಬಂದಮೇಲೆ ಅಂದರೆ ತುಂಬ ಒಂದೆರಡು ಮಾತಾಡಿದ್ದಾರೆ ಅವರು. ನಟ ದರ್ಶನ್ ಅವರು ವಿನೋದ್ ರಾಜ್ ಅವ್ರನ್ನ ನೋಡ್ತಿದ್ದಂಗೆ ಅಣ್ಣ ಅಂತ ಬಂದು ತಪ್ಕೊಂಡ್ರಂತೆ. ಆಗ ನಟ ಅಂದರೆ ವಿನೋದ್ ರಾಜ್ ಅವ್ರಿಗೆ ಪ್ರಾಣ ಕಳ್ಕೊಂಡಂದರೆ ಅಷ್ಟು ಬೇಜಾರಾಗಿದೆ ವಿನೋದ್ ರಾಜ್ ಅವರಿಗೆ. ಅಂದರೆ ವಿನೋದ್ ರಾಜ್ ಅವರಿಗೆ ದರ್ಶನ್ ಕೂಡ ಹೆಲ್ಪ್ ಅಥವಾ ಸಹಾಯ ಮಾಡಿದ್ದಾರೆ ಅಂತ ಕೇಳಿ ಬಂದಿದೆ. ಯಾರೇ ಆಗಲಿ ದರ್ಶನ್ ಸಹಾಯ ಮಾಡಿದ್ದಾನೆ, ಮಾಡಿದ್ದಾರೆ, ಇಲ್ಲ ಅಂತ ಅಲ್ಲ. ಬಟ್ ಈ ಕೊಲೆ ಪ್ರಕರಣದಲ್ಲಿ ಸಿಗಾಕೊಂಡು ಅವ್ರಿಗೊಂಥರ ಕಷ್ಟ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವಾಗ ನಟ ದರ್ಶನ್ ಅವ್ರಿಗೆ. ಸೊ ಇವ್ರಿಗೆ ಅಣ್ಣ ಅಂತ ಬರ್ತಿದ್ದಂಗೆ ವಿನೋದ್ ರಾಜಿಗೆ ತುಂಬ ಬೇಸರ ಆಗಿದೆ. ಆಮೇಲಿಂದ ಅವರು ನನಗಂದ್ರೆ ವಿನೋದ್ ರಾಜ್ ಅವರು ಮುಂಚೆ ಅಂದರೆ ಅವರಿಗೆ ಆಪ್ರೇಷನ್ ಆಗಿತ್ತಂತೆ. ಆಪ್ರೇಷನ್ ಆಗೋ ವಿಷಯ ನಟ ದರ್ಶನ್ಗೆ ಹೇಳಿಲ್ಲ ಅವರು. ಅದಕ್ಕಿಂತ ಮುಂಚೆಗೆ ಫೋನ್ ಮಾಡಿದ್ರಂತೆ ವಿನೋದ್ ರಾಜ್ ಅವರು. ಅಂದರೆ ಸುಮ್ಮನೆ ಮಾತಾಡ್ಸೋಕ್ಕೆ ಫೋನ್ ಮಾಡಿದ್ದಾರೆ. ಆಮೇಲೆ ಅವ್ರಿಗೆ ಆಪ್ರೇಷನ್ ಎಲ್ಲ ಆಗಿ ವಿನೋದ್ ರಾಜ್ ಅವ್ರಿಗೆ ಆಪ್ರೇಷನ್ ಎಲ್ಲ ಆಗಿ ಬಂದಮೇಲೆ ಈ ವಿಷಯ ವಿನೋದ್ ರಾಜ್ ಅವ್ರಿಗೆ ಗೊತ್ತಾಗಿರೋದು. ಗೊತ್ತಾಗಿ ಅವರು ವಿನೋದ್ ರಾಜ್ ಅಂದರೆ ನಟ ದರ್ಶನ್ ಅವ್ರನ್ನ ನೋಡೋಕ್ಕೆ ಪರಪ್ಪನ ಅಗ್ರಹಾರಕ್ಕೆ ಬಂದಿದ್ದಾರೆ. ದರ್ಶನ್ ಅವ್ರಿಗೆ ಗೊತ್ತಾಯ್ತಂತೆ. ಅಂದರೆ ಅವ್ರಿಗೆ ನಟ ವಿನೋದ್ ರಾಜ್ ಹೇಳಿಲ್ಲ, ಆದರೂ ಕೂಡ ಯಾಕನ್ನ ಈ ಥರ ವಾಯ್ಸ್ ಇದೆ ಅಂತ ಕೇಳಿದ್ರಂತೆ ವಿನೋದ್ ರಾಜ್ ಅವ್ರನ್ನ. ಬಟ್ ವಿನೋದ್ ರಾಜ್ ಅವರು ಏನೂ ಹೇಳ್ಕೊಂಡಿಲ್ಲ ಅವ್ರ ಪರಿಸ್ಥಿತಿನ. ಈ ರೀತಿ ವಿನೋದ್ ರಾಜ್ ಅವ್ರನ್ನ ಭಾವಪೂರ್ವಕವಾಗಿ ವಿನೋದ್ ರಾಜ್ TV9 ಮುಂದೆ ಹೇಳಿದ್ದಾರೆ. ಯಾಕಂದರೆ ಯಾರಿಗೇ ಆಗಲಿ ಫಿಲಮ್ ಇಂಡಸ್ಟ್ರಿಯಿಂದ ಅವರ ಆತ್ಮೀಯರಿಗೆ ತುಂಬ ನೋವಾಗುವಂಥ ವಿಷಯ ಇದು. ನಟ ದರ್ಶನ್ ಈ ಥರ ಮಾಡಿದ್ದಾರಾ ಅಂತ. ಆಫ್ಟರ್ ಆಲ್ ನಾವು ಪವಿತ್ರ ಗೌಡಗೋಸ್ಕರ ನನಗಿವತ್ತಿಗೂ ಅದೇ ಚಿಂತೆ. ಯಾಕಂದರೆ ನಟ ದರ್ಶನ್ ಯಾವುದೇ ಕಾರ್ಯಕ್ರಮಕ್ಕಾಗಿರಲಿ, ಯಾವುದೇ ಅಂದರೆ ಅಡ್ವರ್ಟೈಸ್ ಒಂದೋ ಎರಡೋ ಕೊಟ್ಟಿದ್ರು ಅಷ್ಟು, ಕಾರ್ಯಕ್ರಮವಾಗಿರಲಿ, ಯಾವುದೋ ಫಂಕ್ಷನ್ಗಾಗಿರಲಿ, ಅಂದರೆ ಫ್ಯಾಮಿಲಿ ಫಂಕ್ಷನ್ಗೆ ಹೋಗ್ತಿದ್ರು ಅಥವಾ ಫ್ರೆಂಡ್ಸ್ ಫಂಕ್ಷನ್ಗೆ. ಬಟ್ TV ಫಂಕ್ಷನ್ಸ್ಗಳಲ್ಲಿ ರೇರು ಅವ್ರನ್ನ ನಾನು ನೋಡಿರೋದು. ಅದು ವೀಕೆಂಡ್ ವಿತ್ ರಮೇಶಿಗೆ ಬಂದಿದ್ದು ನನಗೆ ಆಶ್ಚರ್ಯ ಆ್ಯಕ್ಚುಲಿ ಹೇಳ್ಬೇಕು. ಅದು ಅವರ ಅಂದರೆ ಏನಂದರೆ ಅವರು ಮುಂಚೆಗೆ ಇಂಥ ಜನ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಅದ್ರೂ ಅದು ಹೆಂಗೆ ಈ ಪವಿತ್ರ ಗೌಡ ಬುಟ್ಟಿಲಿ ಬಿದ್ದರು ಅನ್ನೋದೇ ನನಗೊಂದು ದೊಡ್ಡ ತಲೆನೋವು. ಈಗಲೂ ಕೂಡ ನನಗೂ ಚಿಂತೆ ಮಾಡ್ತೀವಿ, ಹೆಂಗಪ್ಪ ಸಾಧ್ಯ ಇದು ಗುರು, ಲೆಜೆಂಡ್ ಇದ್ದಾಗಿದ್ದವರು ದರ್ಶನ್. ಅದು ಯಾವ ರೀತಿ ಆ ಪವಿತ್ರ ಗೌಡನ ಬಲೆ ಬಿದ್ದರು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಅದೆಲ್ಲ ಬಿಡಿ, ಇವಾಗ ಆಲ್ರೆಡಿ ಆಗೋಗಿದೆ, ಜೈಲಲ್ಲಿದ್ದಾರೆ. ವಿನೋದ್ ರಾಜ್ ಅವ್ರಿಗೆ ತುಂಬ ಸಂಕಟ ಆಗಿದೆ ನಟ ದರ್ಶನ್ನ ಜೈಲಿನಲ್ಲಿ ನೋಡಿ.
ಅವರು ಮಾತಾಡಿಸ್ಕೊಂಡು ಅವರ ಕ್ಷೇಮವನ್ನು ವಿಚಾರಿಸ್ಕೊಂಡು ಬಂದಿದ್ದಾರೆ. ಏನದು ತಪ್ಪು ಮಾಡಿದರೆ ಖಂಡಿತವಾಗ್ಲೂ ಶಿಕ್ಷೆ ಆಗೇ ಆಗುತ್ತೆ, ಯಾರಾದರೂ ಪರವಾಗಿಲ್ಲ. ಬಟ್ ನಾನು ಇಬ್ಬರು ಅಂದರೆ ರೇಣುಕಾಸ್ವಾಮಿ ಮಾಡಿದ್ದು ತಪ್ಪು, ದರ್ಶನ್ ಮಾಡಿದ್ದು ತಪ್ಪು, ಯಾರ್ದು ಸರಿ ಅಂತ ನಾವು ಹೇಳಕ್ಕೆ ಬರಲ್ಲ. ಸೊ ಹಾಗಾಗಿ ವಿನೋದ್ ರಾಜ್ ಅವರು ಇಷ್ಟನ್ನ ವಿಡಿಯೋ ಮುಂದೆ ಸಂದರ್ಶನ ಸುದ್ದಿ ಬಂದಂತೆ ಅವ್ರಿಗೆ ಹೇಳಿದ್ದಾರೆ. ಅವರು ವಿಡಿಯೋದಲ್ಲಿ ಹಂಚಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಮಾತಂದರೆ, ಲೀಲಾವತಿ ಅವರು ದರ್ಶನ್ ಕೈನ ಯಾವತ್ತೂ ಬಿಡಬೇಡ ಅಂತ ಹೇಳಿ ವಿನೋದ್ ರಾಜ್ ಅವ್ರಿಗೆ ಹೇಳಿದ್ರಂತೆ. ಆ ಮಾತು ಕೂಡ ವಿನೋದ್ ರಾಜ್ ಅವರೇ ಹೇಳಿದ್ದು. ಸೊ ನಿಮಗೆ ಬೇಕಾದ ಯೂಟ್ಯೂಬಲ್ಲಿ ವಿಡಿಯೋ ಇದೆ, ನೋಡ್ಕೊಳ್ಳಿ ನೀವು ಅದನ್ನು ಕೂಡ. ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಯಾರೇ ಫಸ್ಟ್ ಟೈಮ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಹ್ಯಾವ್ ಎ ಗುಡ್ ಡೇ.